ಯಾವ ಹೂವು ಯಾರ ಮುಡಿಗೋ ಭಾಗ 81. ಸಾನ್ವಿ, ನಿಮ್ಮೆಲ್ಲರ ಖುಷಿಗೋಸ್ಕರ ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದೀನಿ ಅಂದಿದ್ದನ್ನು ಸ್ವರ್ಣಾಳಿಗೆ ಸಂಪೂರ್ಣವಾಗಿ ನಂಬಲು ಸಾಧ್ಯವಾಗಲಿಲ್ಲ. ಸಾನ್ವಿಯ ವ್ಯಕ್ತಿತ್ವ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಸಾನ್ವಿಯ ಮಾತು ಅವಳನ್ನು ಮತ್ತೆ ಅನುಮಾನದಿಂದ ಪ್ರಶ್ನೆ ಮಾಡುವ ಅವಕಾಶ ಇಲ್ಲದಂತೆ ಮಾಡಿತ್ತು. ಸಾನ್ವಿ ಮನೆಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು. ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಟಿ ಬಂದಳು. ಸಾನ್ವಿ, ಸ್ವರ್ಣ, ಇವತ್ತು ರಾತ್ರಿ ನಾನು ಅಡುಗೆ ಮಾಡ್ತೀನಿ. ನಿನಗೆ ಇಷ್ಟವಾದ ಗೀ ರೈಸ್ ಕುರ್ಮಾ, ರಾಮುಗೆ ಇಷ್ಟವಾಗಿರೋ ಬಸ್ಸಾರು ಮುದ್ದೆ, ಸಂಜೆ ಸ್ನ್ಯಾಕ್ಸ್ಗೆ ಪಕೋಡ, ಮೆಣಸಿನ್ಕಾಯಿ ಬಜ್ಜಿ ಮತ್ತು ದಿನ ವೆರೈಟಿ ಅಡುಗೆ ಮಾಡಿ ಬಡಿಸ್ತೀನಿ. ನಾನು ಹೋಗೋದ್ರೊಳಗೆ ನೀನು ಆಸೆ ಪಟ್ಟಿರೋ ಥರ ಇದ್ದು ಹೋಗ್ತೀನಿ ಎಂದಳು. ಸ್ವರ್ಣ, ಎಲ್ಲಿಗೆ ಹೋಗ್ತೀನಿ ಅಂತೀಯ, ಮತ್ತೆ ಹಾಗೆಲ್ಲ ಮಾತಾಡಬೇಡ ಎಂದಳು. ಸಾನ್ವಿ, ಅಯ್ಯೋ, ನಾನು ಹೇಳ್ತಿರೋದು ಸತ್ಯ ತಾನೇ. ಮದುವೆ ಆದರೆ ಗಂಡನ ಮನೆಗೆ ಹೋಗಲೇಬೇಕು ತಾನೇ. ನಿನಗೆ ಯಾಕೆ ಬೇಜಾರಾಗಬೇಕು? ನೀವೇ ತಾನೇ ಮದುವೆ ಮಾಡಿ ನನ್ನನ್ನು ಈ ಮನೆಯಿಂದ ಕಳಿಸೋಕ್ಕೆ ತುದಿಗಾಲಲ್ಲಿ ನಿಂತಿದ್ದೀರಾ. ಅದಕ್ಕೆ ಬೇಜಾರಾಗ್ತಿಲ್ಲ. ಅದನ್ನೇ ನಾನು ಹೇಳಿದ್ರೆ ಕೇಳೋಕೆ ಆಗಲ್ಲ ಅಲ್ವಾ? ಇದು ಯಾವ ನ್ಯಾಯ ಸ್ವರ್ಣ ಡಾರ್ಲಿಂಗ್ ಅಂತ ನಗುವ ನಾಟಕ ಮಾಡಿದಳು. ಇವಳ ಮಾತಿಗೆ ಯಾರಿಗೂ ನಗುವ ಮನಸ್ಸಿರಲಿಲ್ಲ. ಎಲ್ಲರೂ ಮೌನವಾಗಿ ಸಾನ್ವಿಯನ್ನೇ ನೋಡುತ್ತಿದ್ದರು. ಸ್ವರ್ಣ, ನಿಜವಾಗ್ಲೂ ನೀನು ನಮ್ಮ ಸಾನ್ವಿನೇನಾ ಎಂದಳು. ಸಾನ್ವಿ, ಅದಕ್ಕೆ ಸ್ವರ್ಣ, ನಾನು ಈ ಥರ ಡ್ರೆಸ್ ಹಾಕಲ್ಲ ಅನ್ನೋದು. ನೋಡು, ನಿನಗೆ ನನ್ನನ್ನು ಗುರ್ತು ಹಿಡಿಯೋಕೆ ಆಗ್ತಿಲ್ಲ, ಅದಕ್ಕೆ ನನ್ನನ್ನು ನೀನು ನಮ್ಮ ಸಾನ್ವಿನ ಅಂತ ಕೇಳ್ತಿದ್ಯಾ ನೋಡು ಎಂದು ನಕ್ಕಳು. ಇದು ತಮಾಷೆಯಾಗಿದ್ದರೂ ಅದಕ್ಕೂ ಕೂಡ ಯಾರೂ ನಗಲಿಲ್ಲ. ಸಾನ್ವಿ, ಯಾಕೆ ಇಷ್ಟು ಕಾಮಿಡಿ ಮಾಡಿದ್ರೂ ನೀವ್ಯಾರೂ ನಗ್ತಿಲ್ಲ ಎಂದಳು. ಸ್ವರ್ಣ, ಅಯ್ಯೋ ಹುಚ್ಚಿ, ನೀನು ಕಾಮಿಡಿ ಮಾಡ್ತಿದ್ಯಾ? ಮೊದಲು ನಿನ್ನ ಕಣ್ಣಂಚಲಿರೋ ನೀರನ್ನು ಒರೆಸ್ಕೊಳ್ಳೆ. ನೀನು ನಗೋ ನಾಟಕ ಮಾಡಿದ್ರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡ್ಯಾ? ನಾನು ನಿನ್ನ ಅತ್ತೆ ಅಲ್ಲ, ನಿನ್ನ ಸಾಕಿ ಬೆಳೆಸ್ತೋಳ್ ಕಣೆ. ನಿನ್ನ ಮುಖ ನೋಡಿದ್ರೆ ನಿನ್ನ ಮನಸ್ಥಿತಿ ಹೇಗಿದೆ ಅಂತ ನಾನು ಹೇಳ್ತೀನಿ. ನಿಜ ಹೇಳು, ನಿನ್ನ ಮನಸ್ಸಲ್ಲಿ ಏನಿದೆ? ಮದುವೆ ಆಗೋಕ್ಕೆ ಒಪ್ಕೊಂಡಿದ್ಯಾ? ಮನಸ್ಸಲ್ಲಿ ಅಷ್ಟು ನೋವಿದ್ರೂ ನಗ್ತಾ ಇರೋ ನಾಟಕ ಮಾಡ್ತಿದ್ಯಾ? ಯಾರಿಗೋಸ್ಕರನೇ ಇದೆಲ್ಲ? ಯಾರನ್ನು ಮೆಚ್ಚಿಸೋಕೆ? ನಮ್ಮನ್ನು? ಬೇಡ ಕಣೆ, ಇಷ್ಟು ಕಷ್ಟ ಪಡಬೇಡ. ಹೇಳಿಬಿಡೆ ವಿಕ್ರಮ್ಗೆ, ನಾನು ಮದುವೆ ಆಗೋದಾದರೆ ನಿನ್ನನ್ನೇ, ಇಲ್ಲ ಅಂದರೆ ಈ ಜನ್ಮದಲ್ಲಿ ಮದುವೆ ಬೇಡ ಅಂತ ಹೇಳೆ ಎಂದಳು. ಸಾನ್ವಿ, ಅವನಿಗೆ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೋಕ್ಕೆ ಆಗಲ್ಲ. ಅವನು ಬೇರೆಯವರನ್ನು ಪ್ರೀತಿ ಮಾಡ್ತಿದ್ದಾನೆ. ಅವಳನ್ನೇ ಮದುವೆ ಆಗ್ತಿರೋ ಅವನಿಗೆ ಮತ್ತೆ ಈ ವಿಷಯ ಹೇಳಿ ಅವನ ನೆಮ್ಮದಿ ಹಾಳು ಮಾಡಿ ನಾನು ಸಾಧಿಸೋದಾದರೂ ಏನು? ಮತ್ತೆ ಅವನ ಅದೇ ಕೋಪ, ಅದೇ ದ್ವೇಷ? ಆಗಲ್ಲ ಸ್ವರ್ಣ, ಇನ್ನೂ ನನಗೆ ಯಾವುದನ್ನು ಸಹಿಸೋ ಶಕ್ತಿ ಇಲ್ಲ. ಅದಕ್ಕೆ ನಾನು ಮದುವೆ ಆದರೆ ವಿಕ್ರಮ್ ಕೂಡ ಖುಷಿಯಾಗಿ ಮದುವೆ ಆಗ್ತಾನೆ. ನಿಮಗೂ ನೆಮ್ಮದಿ. ಇನ್ನು ನೀನು ರಾಮು ಇಬ್ಬರೂ ಈ ವಿಷಯದಲ್ಲಿ ಏನಾದರೂ ಮಾತಾಡಿದ್ರೆ ನನ್ನ ಮೇಲಾಣೆ, ನಾನು ಸತ್ತಾಗೆ ಲೆಕ್ಕ ಎಂದು ಅಲ್ಲಿ ನಿಲ್ಲದೆ ಹೊರಗೆ ಹೋದಳು. ರಾಮು, ಸ್ವರ್ಣ ಇಬ್ಬರು ನಿರುಪಾಯರಾಗಿ ನಿಂತರು. ಸಾನ್ವಿ ಹಠಮಾರಿ. ಅವಳು ಹೇಗೆ ಅಂತ ಅವರಿಗೆ ಗೊತ್ತಿತ್ತು. ಅದೇ ಭಯ ಅವರಿಗೆ. ಅವಳು ಮದುವೆಗೆ ಒಪ್ಪಿರೋದ್ರ ಹಿಂದೆ ಏನೂ ಉದ್ದೇಶ ಇದೆ. ಅವಳಿಂದ ಯಾರಿಗೆ ಯಾವುದೇ ಕೆಟ್ಟದಂತೂ ಆಗಲ್ಲ, ಆದರೆ ಅವಳಿಗೆ ಅನ್ನೋ ಪ್ರಶ್ನೆ ಅವರನ್ನು ಕಾಡಿತ್ತು. ಸಾನ್ವಿ ಉದ್ದೇಶ ಏನು ಅಂತ ಅಷ್ಟು ಸುಲಭವಾಗಿ ಯಾರಿಗೂ ಅರ್ಥ ಆಗಲ್ಲ. ಸಾನ್ವಿ ತಗೊಂಡಿರೋ ನಿರ್ಧಾರ ತುಂಬ ಭಯಾನಕ. ಅದು ಅವಳ ಸಾವಿನಲ್ಲಿ ಕೊನೆಯಾಗಬಹುದು ಅನ್ನೋ ಊಹೆ ಕೂಡ ಯಾರಿಗೂ ಇಲ್ಲ. ವಿಕ್ರಮ್ ಹಾಸ್ಪಿಟಲ್ಗೆ ಬಂದವನು ತನ್ನ ಡ್ಯೂಟಿ ಮುಗಿಸಿ ಅವನ ಚೇಂಬರ್ನಲ್ಲಿ ಬಂದು ಕುಳಿತ. ಅವನ ತಲೆಯಲ್ಲಿ ಸಾನ್ವಿ ಆಡಿದ ಮಾತೆ ಪ್ರತಿಧ್ವನಿಸುತ್ತಿತ್ತು. ಸಾನ್ವಿ, ನೀನು ಚೆನ್ನಾಗಿರಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಅದಕ್ಕೆ ನಾನು ಕೆಲವೊಮ್ಮೆ ನಿನ್ನ ಹತ್ರ ನಿಷ್ಠುರವಾಗಿ ನಡ್ಕೋತೀನಿ. ಅದಕ್ಕೆ ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ? ಹೇಗೆ ಹೇಳಿಬಿಟ್ಟೆ ಎಂದು ಯೋಚಿಸುತ್ತಿದ್ದ ವಿಕ್ರಮ್ನನ್ನು ಪಂಕಜ್, ವಿಕ್ರಮ್, ಏನೋ ಆಗಿದೆ ನಿನಗೆ, ಮತ್ತೆ ಏನೋ ಯೋಚನೆ ಮಾಡ್ತಿದ್ಯಾ ಎಂದ. ವಿಕ್ರಮ್, ಅದು ಸಾನ್ವಿ ನನ್ನನ್ನು ಈ ಮನೆಯಿಂದ ಕಳಿಸೋದು ನಿಮ್ಮ ಉದ್ದೇಶ. ನಿಮ್ಮ ಕಣ್ಣಿಗೆ ನಾನು ಕಾಣಿಸಬಾರ್ದು, ಅದಕ್ಕೆ ನನ್ನ ಮದುವೆ ಮಾಡಿ ಕಳಿಸ್ತಾ ಇದ್ದೀರಾ. ಹಾಗಿದ್ದ ಮೇಲೆ ಮತ್ತೆ ನಾನು ಈ ಮನೆಗೆ ಬರೋದು ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಈ ಮನೆಯಿಂದ ನಿಮ್ಮ ದೃಷ್ಟಿಯಿಂದಲೇ ದೂರ ಹೋಗ್ತೀನಿ ಅಂದ್ಲು.
ತುಂಬ ನೋವಾಯಿತು ಕಣೋ. ನಾನು ಅವಳ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ ನಿಜ, ಆದರೆ ಈಗ ಬದಲಾಗಿದ್ದೀನಿ. ಅದು ಅವಳಿಗೆ ಅರ್ಥ ಆಗ್ತಿಲ್ಲ. ನಾನು ಏನು ಮಾಡಿದ್ರೂ ಅದರಲ್ಲಿ ತಪ್ಪು ಹುಡುಕ್ತಾಳೆ. ಅವಳಿಗೆ ಹೇಗೆ ಅರ್ಥ ಮಾಡಿಸಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಪ್ರಾಬ್ಲಮ್ ಸಾಲದು ಅಂತ ನಿಶಾ ಬೇರೆ. ನಾನು ಫೋನ್ ಮಾಡಿದರೂ ಪಿಕ್ ಮಾಡಲ್ಲ, ಅವಳು ಫೋನ್ ಮಾಡಲ್ಲ. ಅವರಪ್ಪನಿಗೆ ಮಾಡಿ ಕೇಳೋಣ ಅಂದರೆ ಅವರು ತುಂಬ ರೂಢಾಗಿ ಮಾತಾಡ್ತಾರೆ. ಬೇಜಾರು ಕಣೋ. ನಿಶಾ ಮತ್ತು ಮನೆಯವರು ಇತ್ತೀಚೆಗೆ ನನ್ನ ಜೊತೆ ವಿಚಿತ್ರವಾಗಿ ನಡ್ಕೋತಾರೆ, ಕಾರಣ ಗೊತ್ತಾಗ್ತಿಲ್ಲ ಎಂದ. ಪಂಕಜ್, ಯಾಕೋ ಇತ್ತೀಚೆಗೆ ಎಲ್ಲ ವಿಷಯಕ್ಕೂ ಟೆನ್ಷನ್ ಮಾಡ್ಕೋತೀಯಾ? ಮೊದಲಿದ್ದ ವಿಕ್ರಮ್ ನನಗೆ ಕಾಣಿಸ್ತಿಲ್ಲ. ಅವನತ್ರ ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇರ್ತಿತ್ತು. ಎಲ್ಲ ಪ್ರಾಬ್ಲಮ್ ಸುಲಭವಾಗಿ ಸಾಲ್ವ್ ಮಾಡ್ತಿದ್ದ ಎಂದ. ವಿಕ್ರಮ್, ಪ್ರಾಬ್ಲಮ್ ಬುದ್ಧಿಗೆ ಸಂಬಂಧಪಟ್ಟಿದ್ರೆ ಸಾಲ್ವ್ ಮಾಡಬಹುದು, ಆದರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸಾನ್ವಿನ ಮೊದಲು ಎಷ್ಟು ದ್ವೇಷ ಮಾಡ್ತಿದ್ದೆ, ಹಿಂಸೆ ಕೊಡ್ತಿದ್ದೆ. ಈಗ ಅವಳಿಗೆ ಸ್ವಲ್ಪ ನೋವಾದರೂ ನನಗೆ ಸಹಿಸೋಕ್ಕೆ ಆಗಲ್ಲ. ಆದರೆ ಅವಳು ಮೊದಲು ನನ್ನನ್ನು ತುಂಬ ಕಾಳಜಿ ಮಾಡ್ತಿದ್ಲು, ಆದರೆ ಈಗ ನನ್ನನ್ನು ಅವಳು ದ್ವೇಷ ಮಾಡ್ತಾಳೆ. ನನ್ನ ಮುಖ ನೋಡೋಕ್ಕೂ ಇಷ್ಟಪಡಲ್ಲ. ಕರ್ಮ ರಿಟರ್ನ್ಸ್ ಅನ್ನೋದು ಸತ್ಯ ಕಣೋ. ನಾನು ಮಾಡಿದ ಕರ್ಮ ಮತ್ತೆ ನನ್ನನ್ನೇ ಕಾಡ್ತಿದೆ. ನಾನು ಇಷ್ಟಪಡೋ ಇಬ್ಬರು ನನ್ನ ಮನಸ್ಸಿಗೆ ನೋವು ಮಾಡ್ತಿದ್ದಾರೆ. ಅದನ್ನು ಸಹಿಸೋಕ್ಕೆ ಆಗ್ತಿಲ್ಲ ಕಣೋ ಎಂದ. ಪಂಕಜ್, ಪ್ಲೀಸ್ ಕಣೋ, ಇಷ್ಟು ವೀಕ್ ಆಗಬೇಡ. ಸ್ವಲ್ಪ ತಾಳ್ಮೆಯಿಂದ ಇರು, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಪ್ರಾಬ್ಲಮ್ಗಳು ತನಗೆ ತಾನೇ ಸಾಲ್ವ್ ಆಗುತ್ತೆ ಎಂದ. ಸಾನ್ವಿ ಇವನ ಹತ್ರ ನಡ್ಕೊಳ್ಳೋ ರೀತಿ ನೋಡಿದ್ರೆ ಅವರಿಗೆ ಇವನ ಮೇಲೆ ಪ್ರೀತಿ ಖಂಡಿತ ಇದೆ. ಎಲ್ಲಿ ಅವರು ಇವನ ಜೊತೆ ಚೆನ್ನಾಗಿ ಮಾತಾಡಿದ್ರೆ ತಾನು ಅವನನ್ನು ಪ್ರೀತಿ ಮಾಡ್ತಿರೋದು ಗೊತ್ತಾಗುತ್ತೆ ಅನ್ನೋ ಭಯದಿಂದ ಹಾಗೆ ನಡ್ಕೋತಿರಬಹುದು. ಅಕಸ್ಮಾತ್ ಸಾನ್ವಿ ವಿಕ್ರಮ್ನ ಪ್ರೀತಿ ಮಾಡ್ತಿದ್ರೆ ಅವರು ಪ್ರೀತಿ ಮಾಡೋನೇ ತನಗೆ ಇನ್ನೊಬ್ಬರ ಜೊತೆ ಮದುವೆ ಮಾಡಿಸೋಕೆ ಮುಂದೆ ಬಂದಿದ್ದಾನೆ ಅಂದರೆ ಎಂಥವರಿಗೂ ನೋವಾಗುತ್ತೆ. ಅವರ ನೋವಿನ ಮುಂದೆ ವಿಕ್ರಮ್ನ ನೋವು ಏನೇನೂ ಅಲ್ಲವೆಂದು ಪಂಕಜ್ ತನಗೆ ತಾನೇ ಹೇಳಿಕೊಂಡ. ವಿಕ್ರಮ್, ಸಾನ್ವಿ ನಿತಿನ್ ಮದುವೆ ಆಗೋಕ್ಕೆ ಒಪ್ಕೊಂಡ್ರೆ ನನಗೆ ತುಂಬ ಸಂತೋಷ ಆಗತ್ತೆ. ನನ್ನ ಕಣ್ಣ ಮುಂದೆ ಅವಳು ಇರಬೇಕು ಅನ್ನೋದೇ ನನ್ನ ಆಸೆ. ಆದರೆ ಮನೆಯಿಂದ ಅವಳನ್ನು ಕಳಿಸೋಕೆ ಮದುವೆ ಮಾಡ್ತಿದ್ದೀನಿ ಅಂತಿದ್ದಾಳೆ. ಅದನ್ನು ಸುಳ್ಳು ಮಾಡಬೇಕು ಅಂದರೆ ಸಾನ್ವಿ ನಿತಿನ್ ಮದುವೆ ಆದಮೇಲೆ ನಿತಿನ್ ಮತ್ತು ಅವನ ಮನೆಯವರನ್ನು ಒಪ್ಪಿಸಿ ಸಾನ್ವಿ ಮತ್ತು ನಿತಿನ್ನ ನಮ್ಮನೇಲೇ ಇರಿಸ್ಕೋಬೇಕು. ಹೌದು, ಹಾಗೆ ಮಾಡ್ತೀನಿ ಎಂದ. ಪಂಕಜ್, ವಿಕ್ರಮ್, ಟೆನ್ಷನ್ ಮಾಡಿಕೊಂಡು ತುಂಬ ಯೋಚನೆ ಮಾಡ್ತಿದ್ಯಾ? ಪ್ಲೀಸ್ ಸ್ವಲ್ಪ ಕೂಲಾಗಿರು. ಟೈಮ್ ಬಂದರೆ ಎಲ್ಲ ಸರಿಯಾಗತ್ತೆ. ಎಷ್ಟು ಸಲ ಹೇಳಬೇಕು? ಮೊದಲು ನಾಳೆ ಏನಾಗಬೇಕು ಅದನ್ನು ನೋಡು, ಮುಂದಿನದು ಆಮೇಲೆ ಎಂದ. ವಿಕ್ರಮ್, ಇಲ್ಲ, ನಾನು ಅಂದ್ಕೊಂಡ ಹಾಗೆ ಮಾಡ್ತೀನಿ. ಸಾನ್ವಿ ಸುಖವಾಗಿ ಇರಬೇಕು ಅಂದರೆ ಮಾಡಲೇಬೇಕು ಎಂದ. ಮುಂದೇನು? ವಿಕ್ರಮ್ ಅಂದ್ಕೊಂಡ ಹಾಗೆ ಎಲ್ಲ ನಡೆಯುತ್ತಾ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.